Hello everyone, welcome back to my channel. ಈ ವಿಡಿಯೋಲಿ ನಾವು ಮ್ಯಾಥ್ಸ್ ಮೀರಾ ಕ್ಲಾಸ್ 4 ಚಾಪ್ಟರ್ 5 ಶೇರಿಂಗ್ ಆ್ಯಂಡ್ ಮೆಜರಿಂಗ್ ಹಂಚಿಕೆ ಮತ್ತು ಅಳತೆ ಇದನ್ನು ಸಾಲ್ವ್ ಮಾಡೋಣ. ಸೊ ಲೆಟ್ಸ್ ಬಿಗಿನ್. ಪಾರ್ಟ್ಸ್ ಆ್ಯಂಡ್ ಹೋಲ್ಸ್, ಭಾಗಗಳು ಮತ್ತು ಪೂರ್ಣಗಳು. ಇಕ್ರಾ ಆ್ಯಂಡ್ ಹರ್ ಸಿಸ್ಟರ್ ಆ್ಯಂಡ್ ಹರ್ ಲಿಟಲ್ ಸಿಸ್ಟರ್ ಸಮೀನಾ ಡಿಸೈಡ್ ಟು ಮೇಕ್ ಅ ಡ್ರಾಯಿಂಗ್, but they are left with a single drawing sheet. Ikra wants to share the paper by dividing it in half, but Samina insists on having a bigger part of the paper. Ikra thought for a moment and proposed a solution. Ikra ಮತ್ತು ಅವಳ ಸಿಸ್ಟರ್ ಅವ್ರ ತಂಗಿ ಸಮೀನಾ ಇಬ್ಬರು ಡ್ರಾಯಿಂಗ್ ಮಾಡಬೇಕಂತ ಡಿಸೈಡ್ ಮಾಡ್ತಾರೆ. ಆದರೆ ಅವ್ರ ಬಳಿ ಒಂದೇ ಸಿಂಗಲ್ ಶೀಟ್ ಪೇಪರ್ ಉಳಿದಿದೆ. ಇಕ್ರಾ ಹೇಳ್ತಾಳೆ, ನಾವು ಈ ಪೇಪರ್ನು ಈಕ್ವಲ್ ಆಗಿ ಶೇರ್ ಮಾಡೋಣ, ಡಿವೈಡ್ ಮಾಡೋಣ ಹಾಫ್ ಆಗಿ. ಆದರೆ ಸಮೀನಾ ಹೇಳ್ತಾಳೆ, ಇಲ್ಲ ನನಗೆ ದೊಡ್ಡ ಪಾರ್ಟೇ ಬೇಕು, ನನಗೆ ಬಿಗ್ಗರ್ ಪಾರ್ಟೇ ಬೇಕು ಅಂತ ಅವ್ರು ಇನ್ಸಿಸ್ಟ್ ಮಾಡ್ತಾಳೆ. ಇಕ್ರಾ ಸ್ವಲ್ಪ ಮೊಮೆಂಟ್ ಥಿಂಕ್ ಮಾಡಿ ಮತ್ತೊಂದು ಸೊಲ್ಯೂಷನನ್ನು ಹೇಳ್ತಾಳೆ. ಅವಳು ಇಕ್ರಾ ಹೇಳ್ತಾಳೆ, ವುಡ್ ಯು ಲೈಕ್ ಹಾಫ್ ಆಫ್ ದ ಪೇಪರ್ ಟು ಡ್ರಾ ಆರ್ 2/4 ಆಫ್ ದ ಪೇಪರ್? ನಿನಗೆ ಅರ್ಧ ಕಾಗದ ಬೇಕು ಅಥವಾ ನಿನಗೆ 2/4 ಭಾಗಗಳು ಬೇಕು ಅಂತ ಸಮೀನಾ ಕೇಳ್ತಾಳೆ. 1/2 ಪೇಪರ್ ಸೀಮ್ ಸ್ಮಾಲರ್. ಸಮೀನಾ ವಿಚಾರ ಮಾಡ್ತಿದ್ದಾಳೆ. 1/2 ಅಂದರೆ ಇದು ಚಿಕ್ಕದಾಗಿರ್ಬೋದು ಈ ಪೇಪರ್, ಬಟ್ 2/4 ಸೌಂಡ್ಸ್ ಲೈಕ್ ಅ ಬಿಗರ್ ಪಾರ್ಟ್. ಅದು 2/4 ಅಂದರೆ ಅದು ಬಿಗರ್ ಪಾರ್ಟ್ ಇರ್ಬೋದು. ಸೊ 2/4 ಭಾಗ ಅದು ದೊಡ್ಡ ಪೇಪರ್ ಆಗ್ಬೋದು. ಅದಕ್ಕೆ ಅವಳು ನನಗೆ 2/4 ಬೇಕಂತ ಹೇಳ್ತಾಳೆ. ಸೊ ಈ ಪೇಪರನ್ನು ಹೀಗೆ ಡಿವೈಡ್ ಮಾಡಿದ್ದಾರೆ. ಇದು ಒಂದು ಪೇಪರ್, ಇದನ್ನು ಹಾಫ್ ಪಾರ್ಟ್ ಇಷ್ಟಾಗತ್ತೆ, ಇದು 1/4, ಇದು 2/4. ಸೊ ಆ್ಯಕ್ಚುಲಿ ಸಮೀನಾಗೆ ಗೊತ್ತಿಲ್ಲ 2/4 ಆ್ಯಕ್ಚುಲಿ ಇಟ್ ಈಸ್ ಈಕ್ವಲ್ ಟು 1/2. ಅವಳು 2/4 ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಈ ಪೇಪರ್ ಲಾಸ್ಟಿಗೆ ಈಕ್ವಲಿ ಡಿವೈಡ್ ಆಯಿತು, ಹೌದಿಲ್ಲ? ವಿಚ್ ಪಾರ್ಟ್ ಆಫ್ ದ ಪೇಪರ್ ಯು ವುಡ್ ಹ್ಯಾವ್ ಚೂಸನ್ 1/2 ಆರ್ 2/4? ವೈ? ಯಾವುದೇ ಪಾರ್ಟನ್ನು ಚೂಸ್ ಮಾಡಿದ್ರೆ ಅಷ್ಟೇ ಆಗುತ್ತೆ. ಸೊ ಎನಿ ಒನ್ ಬಿಕಾಸ್ 1/2 and 2/4 are both equal. Question 2. Do you think Ikra shared the paper equally? Why? Try with the paper. So, do you think Ikra shared the paper equally? Yes. ಅವಳು ಪೇಪರನ್ನು ಈಕ್ವಲಿ ಶೇರ್ ಮಾಡಿದ್ದಾಳೆ. ಮಕ್ಕಳು ಇದನ್ನು ಪೇಪರ್ ತೊಗೊಂಡು ಸಾಲ್ವ್ ಮಾಡಿ ನೋಡ್ಬೋದು. ಹೌ ಡು ಯು ನೋ ದಟ್ ದ ಪೇಪರ್ ಹ್ಯಾಸ್ ಬೀನ್ ಡಿವೈಡೆಡ್ ಈಕ್ವಲಿ? ನಿಮ್ಗೆ ಹೇಗೆ ಗೊತ್ತು ಆ ಪೇಪರ್ ಈಕ್ವಲ್ ಆಗಿ ಡಿವೈಡ್ ಮಾಡಲಾಗಿದೆ ಅಂತ? ನಾವು ಆ ಶೇಪ್ಸನ್ನು ತೊಗೊಂಡು ನಾವು ಜಾಯಿನ್ ಮಾಡಿ ನೋಡ್ಬೋದು ಬೈ comparing the parts of both. Why do you think Samina chose 2/4 of the paper? ಅವಳು ಯಾಕೆ 2/4 ಅಂತ ಚೂಸ್ ಮಾಡಿದ್ರು? 1/4 ಪಾರ್ಟ್ ಅಂದರೆ ಕೆಳಗಿನ ನಂಬರ್ 4 ಛೇದದಲ್ಲಿ 4 ಇದೆ, ಅದು ದೊಡ್ಡದಾಗಿದೆ. ಅದಕ್ಕೆ ಅವಳಿಗೇನಿಸ್ತು, ಇದೇ ಪೇಪರ್ ಇದೇ ಪಾರ್ಟ್ ದೊಡ್ಡದಾಗಿರುತ್ತೆ. ಸೊ ಬಿಕಾಸ್ she thought that 1/4 is bigger than, or 2 1/4s. 2 1/4 is bigger than 1/2. Samina has divided some figures into 2 parts. Samina figures ಅನ್ನು 2 ಪಾರ್ಟಲ್ಲಿ ಡಿವೈಡ್ ಮಾಡಿದ್ದಾಳೆ. Color the figures that are divided into halves correctly. How did you get the answer? ಈ ಲೈನಿನ ಎರಡು ಕಡೆ ಇದು ಫಿಗರ್ ಸೇಮ್ ಆಗಿ ಕಾಣುತ್ತೆ, ಅಂದರೆ ಇದು ಫಿಗರ್ ಈಕ್ವಲ್ ಆಗಿ ಡಿವೈಡ್ ಆಗಿದೆ ಎರಡು ಕಡೆ. ಸೊ ದಿಸ್ ಈಸ್ ಟು ಬಿ ಕಲರ್ಡ್. ಓಕೆ, ಲೆಟ್ ಅಸ್ ಕಲರ್ ಇಟ್ ಲೈಕ್ ದಿಸ್. ಇದು ಚಿತ್ರವನ್ನು ನೋಡಿದಾಗ ಈ ಫಿಗರಲ್ಲಿ ಅವಳು ಲೈನ್ ಇಲ್ಲಿ ಹಾಕಿದ್ದಾಳೆ, ಅಂದರೆ ಮೇಲೆ ಮತ್ತು ಕೆಳಗೆ ನೋಡಿದಾಗ ಅದು ಚಿತ್ರ ಸೇಮ್ ಕಾಣಲ್ಲ, ಅಂದರೆ ಇದು ಈಕ್ವಲ್ ಆಗಿ ಡಿವೈಡ್ ಆಗಲ್ಲ. ಅವಳು ಈ ಥರ ಲೈನ್ ಹಾಕಿದರೆ ಅದು ಈಕ್ವಲ್ ಆಗಿ ಡಿವೈಡ್ ಆಗ್ತಿತ್ತು, ಅದಕ್ಕೆ ಇದನ್ನು ಕಲರ್ ಮಾಡಬಾರ್ದು. ಲೈನಿನ ಎರಡು ಕಡೆ ಚಿತ್ರ ಸೇಮ್ ಇದೆ, ಅಂದರೆ ಇದು ಈಕ್ವಲ್ ಆಗಿ ಡಿವೈಡ್ ಆಗಿದೆ. ಇದನ್ನು ಸಹ ನಾವು ಕಲರ್ ಮಾಡಬೇಕು. ದಿಸ್ ಫಿಗರ್ ನಾವು ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು. ಇಲ್ಲಿ ಒಂದು ಲೈನ್ ಹಾಕಿರೋ ಪಾರ್ಟಿಂದ ನಾವು ಪೇಪರನ್ನು ಫೋಲ್ಡ್ ಮಾಡಿದಾಗ ಅದು ಒಂದ್ರ ಮೇಲೆ ಒಂದು ಕರೆಕ್ಟಾಗಿ ಓವರ್ಲ್ಯಾಪ್ ಆದರೆ ಅದು ಚಿತ್ರ ಈಕ್ವಲ್ ಆಗಿ ಡಿವೈಡ್ ಆಗಿದೆ ಅಂತ ಅರ್ಥ. ಇಲ್ಲಿ ಒಂದು ಲೈನ್ ಹಾಕಲಾಗಿದೆ, ಇಲ್ಲಿ ಎರಡು ಕಡೆ ಈಕ್ವಲ್ ಆಗಿ ಅದು ಡಿವೈಡ್ ಆಗಿದೆ, ಎರಡು ಕಡೆ ಚಿತ್ರ ಸೇಮ್ ಇದೆ. ಅದಕ್ಕೆ ಇದನ್ನು ನಾವು ಕಲರ್ ಮಾಡಬೇಕು. ಅಥವಾ ನಾವು
ಪೇಪರನ್ನು ಫೋಲ್ಡ್ ಮಾಡಿನೂ ಸಹ ನೋಡ್ಬೋದು ಅದು ಕರೆಕ್ಟಾಗಿ ಓವರ್ಲ್ಯಾಪ್ ಆಗ್ತಾಯಿದೇನಿಲ್ಲ ಅಂತ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಅ ಸ್ಟಾರ್. ಲೈನ್ ಇಲ್ಲಿದೆ, ಲೈನಿನ ಈ ಬಾಜು ಮತ್ತು ಈ ಬಾಜು ಚಿತ್ರ ಸೇಮ್ ಇಲ್ಲ, ಅಂದರೆ ಇದು ಈಕ್ವಲ್ ಆಗಿ ಡಿವೈಡ್ ಆಗಿಲ್ಲ, ಇದಕ್ಕೆ ಕಲರ್ ಆಗಬಾರ್ದು. ನೆಕ್ಸ್ಟ್ ಕ್ವೆಶನ್ ನಂಬರ್ 2, ಡಿವೈಡ್ ದ ಶೇಪ್ಸ್ ಇಂಟು ಹಾಫ್ಸ್ ಬೈ ಡ್ರಾಯಿಂಗ್ ಅ ಲೈನ್. ಸೊ ಇಲ್ಲಿ ನಾವು ಬೇರೆ ಬೇರೆ ಥರ ಲೈನ್ ಹಾಕಿದ್ರೂ ಇದು ಹಾಫೇ ಆಗುತ್ತೆ. ನಾನು ಒಂದೇ ಲೈನ್ ಹಾಕಿ ತೋರಿಸ್ತೀನಿ. ಒಂದು ಫಿಗರ್ಗೆ ಒಂದೇ ಲೈನ್, ಇಲ್ಲಿ ಹಾಫ್ ಆಗುತ್ತೆ, ಇದು ಇಲ್ಲಿ ಹಾಫ್ ಆಗುತ್ತೆ, ಇದು ಈ ಥರ ಹಾಫ್ ಮಾಡ್ತೀನಿ, ಮತ್ತು ಈ ಸ್ಟಾರ್ಗೆ ಈ ಥರ ಹಾಫ್ ಮಾಡ್ತೀನಿ. When an object is divided into two equal parts, then each part is called a half. We write half as 1/2. ಸೊ ಒಂದು ಫಿಗರನ್ನು ನಾವು ಎರಡು ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದರೆ ಪ್ರತಿಯೊಂದು ಪಾರ್ಟಿಗೆ ನಾವು ಹಾಫ್ ಅಂತ ಹೇಳ್ತೀವಿ. ಹಾಫನ್ನು ನಾವು ಈ ಥರ ಬರಿತೀವಿ 1/2. ನೆಕ್ಸ್ಟ್, ಡಿವೈಡ್ ದೀಸ್ ಶೇಪ್ಸ್ ಇಂಟು 4 ಈಕ್ವಲ್ ಪಾರ್ಟ್ಸ್ ಆರ್ ಕ್ವಾರ್ಟರ್ಸ್. ಮೈ ಗಾಡ್, ಈ ಥರ ಲೈನ್ ಹಾಕಿದೆ, ಇದು 4 ಈಕ್ವಲ್ ಪಾರ್ಟ್ಸ್ ಆಯಿತು. ಇದನ್ನು ಈಕ್ವಲಿ ನಾವು ಡಿವೈಡ್ ಮಾಡಿದ್ರೆ 4 ಈಕ್ವಲ್ ಪಾರ್ಟ್ಸ್ ಆಯಿತು. ಈ ರೆಕ್ಟ್ಯಾಂಗಲ್ಗೆ ಈ ಥರ ಲೈನ್ ಹಾಕಿದೆ, ಇದು 4 ಈಕ್ವಲ್ ಪಾರ್ಟ್ಸ್ ಆಯಿತು. ಇದನ್ನು ಲೈಕ್ ದಿಸ್ 4 ಈಕ್ವಲ್ ಪಾರ್ಟ್ಸ್ ಆಯಿತು. ಇದನ್ನು ಈ ಥರ ಲೈನ್ ಹಾಕಿದೆ, ಇದನ್ನು 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಯಿತು. ವೆನ್ ಅನ್ ಆಬ್ಜೆಕ್ಟ್ ಈಸ್ ಡಿವೈಡ್ ಇಂಟು 4 ಈಕ್ವಲ್ ಪಾರ್ಟ್ಸ್, ದೆನ್ ಈಚ್ ಪಾರ್ಟ್ ಈಸ್ ಕಾಲ್ಡ್ ಎ ಕ್ವಾರ್ಟರ್. ಒಂದು ಆಬ್ಜೆಕ್ಟನ್ನು ನಾವು ಈ 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದರೆ ಪ್ರತಿಯೊಂದು ಪಾರ್ಟಿಗೆ ನಾವು ಒಂದು ಕ್ವಾರ್ಟರ್ ಅಂತ ಹೇಳ್ತೀವಿ. ಅದನ್ನು ಬರೆಯೋದು 1/4 ಅಂತ ಬರಿತೀವಿ. ಹಾಫಿಗೆ 1/2 ಅಂತ ಬರಿತೀವಿ ಮತ್ತು ಕ್ವಾರ್ಟರ್ಗೆ 1/4. Think, how would we write the fraction for each part if we divided an object into 5 equal parts? ಒಂದು ಆಬ್ಜೆಕ್ಟಿಗೆ 5 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದರೆ ಪ್ರತಿಯೊಂದು ಪಾರ್ಟನ್ನು ರಿಪ್ರೆಸೆಂಟ್ ಮಾಡೋಕ್ಕೆ ನಾವು ಯಾವ ಥರ ಫ್ರ್ಯಾಕ್ಷನ್ ಬರಿತೀವಿ? ನಾವಿಲ್ಲಿ ನೋಡ್ಬೋದು, ಒಂದು ಹೋಲನ್ನು 4 ಈಕ್ವಲ್ ಪಾರ್ಟ್ಸ್ ಆಗಿ ನಾವು ಮಾಡಿದರೆ ಪ್ರತಿಯೊಂದು ಪಾರ್ಟಿಗೆ ನಾವು ಕ್ವಾರ್ಟರ್ ಅಂತ ಹೇಳ್ತೀವಿ, ಮತ್ತು ಪ್ರತಿಯೊಂದು ಪಾರ್ಟ್ 1/4 1/4 1/4 1/4 ಆಗುತ್ತೆ. ಅಂದರೆ 4 1/4 ಸೇರಿ ಒಂದು ಹೋಲ್ ಆಗುತ್ತೆ. ಅದೇ ರೀತಿ ನಾವೊಂದು ಹೋಲನ್ನು 5 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದರೆ ಪ್ರತಿಯೊಂದು ಪಾರ್ಟಿಗೆ ನಾವು ಹೇಗೆ ಬರಿಬೋದು? 1/5 ಅಂತ. ಮೆನಿ ವೇಸ್ ಟು ಮೇಕ್ ಹಾಫ್ಸ್ ಆ್ಯಂಡ್ ಕ್ವಾರ್ಟರ್ಸ್. ಅರ್ಧ ಮತ್ತು ಕಾಲು ಭಾಗಗಳನ್ನಾಗಿ ಮಾಡಲು ಹಲವಾರು ವಿಧಾನಗಳು. ಇಲ್ಲೊಂದು ರೆಕ್ಟ್ಯಾಂಗ್ಯುಲರ್ ಪೇಪರ್ ಇದೆ. ಈ ಪೇಪರನ್ನು ಈಕ್ವಲ್ ಆಗಿ ಡಿವೈಡ್ ಮಾಡಲಾಗಿದೆ, ಅಂದರೆ ಅದನ್ನು ಈ ಥರ ಕಟ್ ಮಾಡಲಾಗಿದೆ. ಈ ಥರ ಕಟ್ ಮಾಡಿದರೆ ಇವೆರಡು ಪೇಪರ್ ಈಕ್ವಲ್ ಆಗಿ ಸಿಕ್ಕಿವೆ. ನಂಬರ್ 2, ನಾವು ಟ್ರೈ ಟು ಡ್ರಾ ಆ್ಯಂಡ್ ಶೋ 5 ಡಿಫ್ರೆಂಟ್ ವೇಸ್ ಇನ್ ವಿಚ್ ವಿ ಕ್ಯಾನ್ ಫೋಲ್ಡ್ ಆರ್ ಕಟ್ ಅ ರೆಕ್ಟ್ಯಾಂಗಲ್ ಇಂಟು 4 ಈಕ್ವಲ್ ಪಾರ್ಟ್ಸ್. ಸೊ ನಾನು ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ. ಎಷ್ಟು ಡಾಟ್ಸನ್ನು ಜಾಯಿನ್ ಮಾಡಿದ್ದೀನಿ ಇಲ್ಲಿ? 1 2 3 4 5 6 7 8 9 ಡಾಟ್ಸನ್ನು ಈ ಕಡೆ ಜಾಯಿನ್ ಮಾಡಿದ್ದೀನಿ, ಮತ್ತು ಇಲ್ಲಿ ವಿಡ್ತಲ್ಲಿ ನಾನು 1 2 3 4 5 ಡಾಟ್ಸನ್ನು ಜಾಯಿನ್ ಮಾಡಿದ್ದೀನಿ. ಇದು ಒಂದು ರೆಕ್ಟ್ಯಾಂಗಲ್ ಆಯಿತು. ಈ ರೆಕ್ಟ್ಯಾಂಗಲ್ನ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕಾದ್ರೆ 4 ಈಕ್ವಲ್ ಪಾರ್ಟ್ಸಲ್ಲಿ ಇಲ್ಲಿ ಒಂದು ಲೈನ್, ಎರಡನೇ ಲೈನ್ ಮತ್ತು ಇದು ಮೂರನೇ ಲೈನ್, ಈ 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಯಿತು. ಅದೇ ಥರ ಇನ್ನೊಂದು ಭಿನ್ನ ವಿಧಾನದಲ್ಲಿ ಮಾಡಬೇಕಾದರೆ, ಸೊ ಇನ್ನೊಂದು ವಿಧಾನ 1 2 3 4 5 ವಿಧಾನ 1 2 3 4 5 ಸ್ವಲ್ಪ ಮೇಲ್ಗಡೆ ತೊಗೊಂಡಿನಿ, ಯಾಕಂದರೆ ಕೆಳಗೆ ಇನ್ನೊಂದು ರೆಕ್ಟ್ಯಾಂಗಲ್ ಹಾಕಿ ಸ್ಪೇಸ್ ಇರಲ್ಲ. ಸೊ ಈ ಥರ ಒಂದು ನಾವು ಲೈನ್ ಹಾಕಿ ಇದನ್ನು ಇಲ್ಲಿ ಜಾಯಿನ್ ಮಾಡಿ, ಇದನ್ನು ಈ ಥರ ಜಾಯಿನ್ ಮಾಡಿದ್ರೂ ಇವು 4 ಈಕ್ವಲ್ ಪಾರ್ಟ್ಸ್ ಆಗುತ್ತೆ. ಅಷ್ಟು 2 ಸ್ಕ್ವೇರ್ಸನ್ನಾಗಿ ಮಾಡಿ ಈ ಥರನೂ ಇದಕ್ಕೆ ನಾವು ಡಿವೈಡ್ ಮಾಡ್ಬೋದು, ಈ ಥರ ಅಥವಾ ಈ ಥರ. ಸೊ ದೀಸ್ ಆರ್ 5 ಡಿಫ್ರೆಂಟ್ ವೇಸ್ ಆಫ್ ಡಿವೈಡಿಂಗ್ ಅ ರೆಕ್ಟ್ಯಾಂಗಲ್ ಇಂಟು 1/4 ಪಾರ್ಟ್ಸ್ ಇನ್ 5 ಡಿಫ್ರೆಂಟ್ ವೇಸ್. ಕ್ವೆಶನ್ ನಂಬರ್ 3, ಮ್ಯಾಚ್ ದ ಫಾಲೋಯಿಂಗ್ ಪಾರ್ಟ್ಸ್ ವಿತ್ ದ ಕರೆಸ್ಪಾಂಡಿಂಗ್ ಹೋಲ್ಸ್. ಈ ಪಾರ್ಟ್ಸನ್ನು ಅವು ಪೂರ್ಣಗಳ ಜೊತೆಗೆ ಹೋಲಿಸ್ಬೇಕು. ಸೊ ಇವು ಐ ಆಮ್ ಹಾಫ್ ಆಫ್, ನಾನು ಹಾಫ್ ಇದ್ದೀನಿ, ಎರಡು ಹಾಫ್ ಇದ್ದೀನಿ ನಾನು ಅ ಸ್ಕ್ವೇರ್. ಇದು ಈ ಚಿತ್ರದಿದೆ. ಸೊ ಐ ಆಮ್ ಹಾಫ್ ಆಫ್ ದಿಸ್ ರೆಕ್ಟ್ಯಾಂಗಲ್, ನಾನು ಹಾಫ್ ಇದ್ದೀನಿ ಈ ಒಂದು ಸರ್ಕಲ್. ಐ ಆಮ್ 1/4 ಆಫ್, ನಾವು ಇಲ್ಲಿ ಈ ಒಂದು ರೆಕ್ಟ್ಯಾಂಗಲನ್ನು 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರೆ ಅದರ ಒಂದು ಪಾರ್ಟ್ ಇದೆ. ಸೊ ಇದು ಐ ಆಮ್ 1/4 ಆಫ್ ದಿಸ್ ರೆಕ್ಟ್ಯಾಂಗಲ್. Now, ding dong bell. Sumedha's mother made yummy dhokla. Sumedha ಅವ್ರ ಮಮ್ಮಿ ಢೋಕ್ಲಾನು ಮಾಡಿದರು. Here is your dhokla. Share it equally amongst yourself. ಸೊ ಅವ್ರ ಮದರ್ ಅವ್ರಿಗೆ ಹೇಳ್ತಿದ್ದಾರೆ, ನಿಮ್ಮ ಢೋಕ್ಲಾ ಇದೆ, ಈಕ್ವಲಿ ಶೇರ್ ಮಾಡಿ. ದ ಢೋಕ್ಲಾ ಇಸ್ ಡಿವೈಡೆಡ್ ಇಂಟು 2 ಈಕ್ವಲ್ ಪಾರ್ಟ್. ಢೋಕ್ಲಾಗೆ 2 ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡಿದ್ರು, ಯಾಕಂದರೆ ಇಬ್ಬರು ಶೇರ್ ಮಾಡಬೇಕು ಇದನ್ನು. ಹಾಫ್ ಫಾರ್ ಮೀ ಆ್ಯಂಡ್ ಹಾಫ್ ಫಾರ್ ವಿನಾಯಕ್. ಸೊ ನಾನು ಹಾಫ್ ತೊಗೋತೀನಿ, ವಿನಾಯಕ್ ಹಾಫ್ ತೊಗೋತಾನೆ. That's perfect. That means 2 halves of a dhokla make a whole dhokla. ಅಂದರೆ ಇದರ ಅರ್ಥ
ಎರಡು ಹಾಫನ್ನು ಸೇರಿದರೆ ಒಂದು ಢೋಕ್ಲಾ ಆಗತ್ತೆ. ಡಿಂಗ್ ಡಾಂಗ್ ದ ಡೋರ್ ಬೆಲ್ ರ್ಯಾಂಗ್. ಹೆಲೋ ಕುಮಾರ್, ಕುಮಾರ್ ಬಂದಿದ್ದಾನೆ ನೋಡ್ರಿ. ಚಿಲ್ಡ್ರನ್ ಶೇರ್ ದ ಢೋಕ್ಲಾ ವಿತ್ ಕುಮಾರ್ ಆಲ್ಸೋ. ಮದರ್ ಹೇಳ್ತಿದ್ದಾರೆ ಚಿಲ್ಡ್ರನ್ ಢೋಕ್ಲಾ ಕುಮಾರ್ ಜೊತೆಗೂ ಶೇರ್ ಮಾಡಿ. ಈಗ ಮೈ ಶೇರ್, ವಿನಾಯಕ್ ಶೇರ್ ಆ್ಯಂಡ್ ಕುಮಾರ್ ಶೇರ್ ಟುಗೆದರ್ ಮೇಕ್ ಎ ಕಂಪ್ಲೀಟ್ ಢೋಕ್ಲಾ. ಈಗ ಅವರು ಒಂದು ಢೋಕ್ಲಲ್ಲಿ 3 ಪೀಸಸ್ ಮಾಡಬೇಕು, 3 ಶೇರ್ ಮಾಡಬೇಕು. ಸೊ 3 ಈಕ್ವಲ್ ಪಾರ್ಟ್ಸನ್ನು ಮಾಡಿದರೆ ಪ್ರತಿಯೊಂದು ಪಾರ್ಟ್ 1/3 ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಫಸ್ಟ್ ಅವರಿಗೆ ಇಬ್ಬರು ಶೇರ್ ಮಾಡಬೇಕಾದ್ರೆ 1/2 1/2 ಈ ಥರ ಡಿವೈಡ್ ಮಾಡಬೇಕಾಗಿತ್ತು. ಈಗ 3 ಜನ ಶೇರ್ ಮಾಡಬೇಕಾದ್ರೆ ಒಂದು ಢೋಕ್ಲಲ್ಲಿ 3 ಈಕ್ವಲ್ ಪಾರ್ಟ್ಸ್ ಮಾಡಿದರೆ ಪ್ರತಿಯೊಂದು ಪಾರ್ಟ್ 1/3 ಆಯಿತು. ಅವರು 3 ಶೇರ್ ಮಾಡಬೇಕು. ಮತ್ತು ಡಿಂಗ್ ಡಾಂಗ್ ಸುಮೇಧಾಸ್ ಕಸಿನ್ ಪರಿಧಿ ಅರೈವ್ಸ್. ಮೂವರು ಇಲ್ಲಿ ಕೂತಿದ್ದಾರೆ ಮತ್ತು ಪರಿಧಿ ಬರ್ತಾಳೆ. ಕಮ್ ಹ್ಯಾವ್ ಸಮ್ ಢೋಕ್ಲಾ ಅಂತ ಮದರ್ ಅವರಿಗೆ ಕರೀತಾರೆ. ದ ಢೋಕ್ಲಾ ಇಸ್ ಡಿವೈಡೆಡ್ ಇಂಟು 4 ಈಕ್ವಲ್ ಪಾರ್ಟ್ಸ್. ಈಗ ಆ ಢೋಕ್ಲಾವನ್ನು 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರು. ನಾವೆಲ್ಲಿ ನೋಡ್ಬೋದು 4 ಈಕ್ವಲ್ ಪಾರ್ಟ್ಸ್ ಅಂದರೆ ಎಷ್ಟು ಜನ ಹೆಚ್ಚಾಗ್ತಿದ್ದಾರೆ ಅಷ್ಟು ಪಾರ್ಟ್ಸನ್ನು ಅವ್ರು ಹೆಚ್ಚು ಮಾಡ್ತಿದ್ದಾರೆ. ಅಲ್ಲಿ ಡಿನಾಮಿನೇಟ್ರಲ್ಲಿ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮತ್ತು ಪಾರ್ಟ್ಸ್ ಚಿಕ್ಕದಾಗ್ತಾ ಇದೆ. ಈಚ್ ಒನ್ ಆಫ್ ಅಸ್ ವಿಲ್ ಗೆಟ್ 1/4 ಆಫ್ ದ ಢೋಕ್ಲಾ. ಪ್ರತಿಯೊಬ್ಬರಿಗೆ 1/4 ಢೋಕ್ಲಾ ಸಿಗತ್ತೆ ಅಂತ ಅವರು ಡಿವೈಡ್ ಮಾಡ್ತಾರೆ. ಅಗೇನ್ ಡಿಂಗ್ ಡಾಂಗ್ ದ ನೇಬರ್ ಇದಾಕ್ ಅರೈವ್ಸ್ ಫಿಲ್ಲಿಂಗ್ ದ ಹೌಸ್ ವಿತ್ ಹ್ಯಾಪಿ ಗ್ರೀಟಿಂಗ್ಸ್. ಮತ್ತು ಇದ ಬರ್ತಾಳೆ. ವೆಲ್ಕಮ್ ಹ್ಯಾವ್ ಸಮ್ ಢೋಕ್ಲಾ ಅಂತ ಮದರ್ ಅವರಿಗೆ ಕರೀತಾಳೆ. ಓಕೆ, ಮೋರ್ ಶೇರಿಂಗ್ ಆ್ಯಂಡ್ ಈವನ್ ಸ್ಮಾಲರ್ ಸ್ಲೈಸ್ ಫಾರ್ ಮೀ ನಾವು. ಸೊ ಈಗ ಇವಳು ಹೇಳ್ತಿದ್ದಾಳೆ ಸುಮೇಧಾ, ಅಂದರೆ ಈಗ 5 ಜನರಲ್ಲಿ ಈಗ ನಾವು ಶೇರ್ ಮಾಡಬೇಕು. ಮತ್ತು ನನಗೆ ಢೋಕ್ಲಾದ ಶೇರ್ ಕಡಿಮೆ ಸಿಗುತ್ತೆ, ಚಿಕ್ಕ ಪೀಸ್ ಸಿಗುತ್ತೆ. ಐ ವಿಲ್ ಗೆಟ್ ಜಸ್ಟ್ 1/5 ಆಫ್ ಮೈ ಫೇವ್ರೆಟ್ ಢೋಕ್ಲಾ. ಅಂದರೆ 5ರಲ್ಲಿ ಬರೀ ಒಂದೇ ಭಾಗ ನನಗೆ ಸಿಗುತ್ತೆ ಈಗ ಅಂತ ಸುಮೇಧಾ ಹೇಳ್ತಿದ್ದಾಳೆ. ಈಗ ಅವ್ರು ಢೋಕ್ಲಾವನ್ನು ಈ 5 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರೆ ನಾವಿಲ್ಲಿ ನೋಡ್ಬೋದು ಢೋಕ್ಲಾ ಪೀಸಸ್ ಮತ್ತು ಚಿಕ್ಕದಾಯಿತು. ಸುಮೇಧಾ, ಐ ಡು ನಾಟ್ ಲೈಕ್ ಢೋಕ್ಲಾ, ಪ್ಲೀಸ್ ಟೇಕ್ ಮೈ ಶೇರ್. ಇದೇ ಹೇಳ್ತಿದ್ದಾಳೆ ಸುಮೇಧಾ, ನನಗೆ ಢೋಕ್ಲಾ ಇಷ್ಟ ಇಲ್ಲ, ನನ್ನ ಶೇರ್ ನೀನೇ ತಗೋ. ಹೌ ಮಚ್ ಢೋಕ್ಲಾ ಡಸ್ ಸುಮೇಧಾ ಗೆಟ್ ನಾವು. ಸುಮೇಧಾಗೆ ಎಷ್ಟು ಪಾರ್ಟ್ ಸಿಗುತ್ತೆ ಈಗ? ಅವಳು 1/5 ಪಾರ್ಟ್ ಮತ್ತು ಇದ 1/5 ಪಾರ್ಟ್. ಸೊ ಶಿಲ್ ಗೆಟ್ 2 1/5 ಪಾರ್ಟ್ಸ್ ಆರ್ ವಿ ಕ್ಯಾನ್ ರೈಟ್ 2/5 ಪಾರ್ಟ್ಸ್ ಸುಮೇಧಾಗೆ ಸಿಗತ್ತೆ. ಥ್ಯಾಂಕ್ ಯು ಇದ, ಐ ಲವ್ ಈಟಿಂಗ್ ಢೋಕ್ಲಾಸ್ ಅಂತ ಸುಮೇಧಾ ಹೇಳ್ತಾಳೆ. Let us discuss what is Sumedha observing about her share as each guest comes in. ಸೊ ಅವಳು ಏನು ಅಬ್ಸರ್ವ್ ಮಾಡ್ತಿದ್ದಾಳೆ, ಪ್ರತಿ ಒಂದು ಗೆಸ್ಟ್ ಹೆಚ್ಚಾದಾಗ ಅವಳ ಶೇರ್ ಕಡಿಮೆ ಆಗ್ತಾಯಿದೆ. ಶಿ ಈಸ್ ಅಬ್ಸರ್ವಿಂಗ್ ದ್ಯಾಟ್ ಹರ್ ಶೇರ್ ಈಸ್ ಬಿಕಮಿಂಗ್ ಸ್ಮಾಲರ್. ಚಿಕ್ಕದಾಗ್ತಾ ಇದೆ ಅದು. In which situation will Sumedha get to eat more dhokla when shared among 9 people or 11 people? 11ಕ್ಕಿಂತ 9 ಪೀಸಸನ್ನು ಮಾಡಿದಾಗ ಢೋಕ್ಲಾ ಸೈಜ್ ದೊಡ್ಡದಾಗಿರುತ್ತೆ. ಸೊ ಅಮಂಗ್ 9 ಪೀಪಲ್, ಹೌ ಮೆನಿ ಪೀಸಸ್ ಆಫ್ 1/6 ವುಡ್ ಮೇಕ್ ಅ ಕಂಪ್ಲೀಟ್ ಢೋಕ್ಲಾ? ಅಂದರೆ 1/6 ಅಂದರೆ ಒಂದು ಢೋಕ್ಲಾದಲ್ಲಿ 6 ಈಕ್ವಲ್ ಪೀಸಸನ್ನು ಮಾಡಿದ್ದಾರೆ. ಸೊ ಪ್ರತಿಯೊಂದು ಪಾರ್ಟಿಗೆ ಇದೊಂದು ಢೋಕ್ಲಾ. ಸೊ 6 ಈಕ್ವಲ್ ಪಾರ್ಟ್ಸನ್ನು ಮಾಡಿದಾಗ 1 2 3 4 5 6 ಐ ಹ್ಯಾವ್ ನಾಟ್ ಡಿವೈಡೆಡ್ ಈಕ್ವಲಿ, ಬಟ್ ಓಕೆ, ಇಫ್ ಈಚ್ ಪಾರ್ಟ್ಸ್ ರೆಪ್ರೆಸೆಂಟ್ಸ್ 1/6, ದೆನ್ ಹೌ ಮೆನಿ 1/6 ವಿಲ್ ಮೇಕ್ ಒನ್ ಢೋಕ್ಲಾ? 6 1/6. ವಾಟ್ ವುಡ್ ಬಿ ಸುಮೇಧಾ ಶೇರ್ ಇಫ್ ಇದಾ ಆ್ಯಂಡ್ ವಿನಾಯಕ್ ಬೋತ್ ಗಿವ್ ದೇರ್ ಶೇರ್ ಆಫ್ ಢೋಕ್ಲಾ ಟು ಹರ್? ಈಗ ಇದಾ ಮತ್ತು ವಿನಾಯಕ್ ಇಬ್ಬರು ತಮ್ಮ ಶೇರನ್ನು ಸುಮೇಧಾ ಕೊಟ್ಟಾಗ ಸುಮೇಧಾ ಅವ್ರ ಬಳಿ ಇರುವ ಢೋಕ್ಲಾ ಶೇರ್ ಎಷ್ಟು? 1/5 ಪ್ಲಸ್ 1/5 ಪ್ಲಸ್ 1/5 ಅಂದರೆ ಅವ್ರ ಬಳಿ 3/5 ಪಾರ್ಟ್ ಆಗುತ್ತೆ. ನೆಕ್ಸ್ಟ್ ಲೆಟ್ ಅಸ್ ಡೂ ಹೌ ಮಚ್ ಢೋಕ್ಲಾ ವುಡ್ ಈಚ್ ಪರ್ಸನ್ ಗೆಟ್ ಇಫ್ ಇಟ್ ವಾಸ್ ಶೇರ್ಡ್ ಈಕ್ವಲಿ ಅಮಂಗ್ 6 ಪೀಪಲ್. 6 ಜನರಲ್ಲಿ ಈಕ್ವಲಿ ಢೋಕ್ಲಾವನ್ನು ಶೇರ್ ಮಾಡಿದಾಗ ಪ್ರತಿಯೊಬ್ಬರಿಗೆ ಎಷ್ಟು ಪಾರ್ಟ್ ಸಿಗುತ್ತೆ? ಟ್ರೈ ಆಲ್ಸೋ ವಿತ್ 8 ಪೀಪಲ್. ಹೂ ವಿಲ್ ಗೆಟ್ ದ ಬಿಗರ್ ಪೀಸಸ್ ಆಫ್ ಢೋಕ್ಲಾ? ಡ್ರಾ ಆ್ಯಂಡ್ ಎಕ್ಸ್ಪ್ಲೇನ್. ಸೊ ನಾನು ಇಲ್ಲಿ ಡ್ರಾ ಮಾಡಿದ್ದೀನಿ. ಇದು ಒಂದು ಢೋಕ್ಲಾ, ಇದೊಂದು ಢೋಕ್ಲಾ. ಇಲ್ಲಿ ಈ ಢೋಕ್ಲಾಲ್ಲಿ 6 ಈಕ್ವಲ್ ಪಾರ್ಟ್ಸನ್ನು ಮಾಡಿದ್ದೀನಿ. ಪ್ರತಿಯೊಂದು ಪಾರ್ಟು 1/6 ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಢೋಕ್ಲಾದಲ್ಲಿ 1/8 ಈಕ್ವಲ್ ಪಾರ್ಟ್ಸನ್ನು ಮಾಡಲಾಗಿದೆ. ಅಂದರೆ ಈಗ ನಾವು ಕಂಪೇರ್ ಮಾಡಿ ನೋಡ್ಬೋದು, 1/6 1/8ಕ್ಕಿಂತ ದೊಡ್ಡದಾಗಿದೆ, ಹೌದಿಲ್ಲ? ಸೊ ಹೂ ವಿಲ್ ಗೆಟ್ ದ ಬಿಗರ್ ಪೀಸಸ್ ಆಫ್ ಢೋಕ್ಲಾ?
will get bigger pieces of dhokla when it is shared among ಲೆಸ್ ನಂಬರ್ ಆಫ್ ಪೀಪಲ್. ಅಂದರೆ ಇಲ್ಲಿ 6 ಮತ್ತು 8 ಇದೆ, ಅದಕ್ಕೆ 6 ಅಂತ ಬರೆಯೋಣ. ಶೇರ್ ಅಮಂಗ್ 6 ಪೀಪಲ್. 8 ಪೀಪಲಲ್ಲಿ ಶೇರ್ ಆದರೆ ಅದು ಪೀಸಸ್ ಚಿಕ್ಕದಾಗುತ್ತೆ. ನೆಕ್ಸ್ಟ್ ಕ್ವೆಶನ್, share a portion of the dhokla to represent the fraction Sumedha would get when the dhokla is shared equally among the given number of people. Discuss why the fraction gets smaller. ನಾವು ನೋಡ್ಬೋದು 2 ಪೀಪಲಲ್ಲಿ ಶೇರ್ ಮಾಡಿದಾಗ ಇದು ಇಷ್ಟಿರುತ್ತೆ. ಸೊ ಸುಮೇಧಾ ಶೇರ್ ಎಷ್ಟಾಗತ್ತೆ? ಹಾಫ್. ಇಲ್ಲಿ ಸುಮೇಧಾ ಅವಳ ಶೇರ್ ಹಾಫ್ ಇದೆ. ನೆಕ್ಸ್ಟ್ 3 ಪೀಪಲಲ್ಲಿ ಶೇರ್ ಆದರೆ ಪ್ರತಿಯೊಂದು ಪಾರ್ಟ್ 1/3 ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. 1/3 1/2ಗಿಂತ ಚಿಕ್ಕದಾಗಿದೆ. ಸೊ ಸುಮೇಧಾ ಶೇರ್ ಏನಿದೆ? 1/3 ಪಾರ್ಟ್. ಇಲ್ಲಿ ಸುಮೇಧಾ ಅವಳ ಪಾರ್ಟನ್ನು ನಾವು ಶೇರ್ ಮಾಡೋಣ ಈ ಥರ. ಇದು ಸುಮೇಧಾ ಅವಳ ಪಾರ್ಟ್. ಸೊ ಇಲ್ಲಿ ಹಾಫ್ ಅಂತ ಬರ್ತಿದ್ದಾರೆ, ಇಲ್ಲಿ 1/3 ಅಂತ ಬರ್ತಿದ್ದಾರೆ. 4 ಪೀಪಲಲ್ಲಿ ಶೇರ್ ಮಾಡಿದರೆ ಯಾವುದೇ ಒಂದು ಪಾರ್ಟನ್ನು ನಾವು ಶೇರ್ ಮಾಡಿ ಅದು ಸುಮೇಧಾದ ಪಾರ್ಟ್ ಅಂತ ಹೇಳ್ಬೋದು. ಸೊ ಈಚ್ ಪಾರ್ಟ್ ಈಸ್ ಈಕ್ವಲ್ ಟು 1/4. ಸೊ ಸುಮೇಧಾ ಶೇರ್ 1/4 ಆಯಿತು. ಇದನ್ನು ನಾವು 1/4 ಅಂತ ಬರಿತೀವಿ, ಅಥವಾ ಕ್ವಾರ್ಟರ್ ಅಂತಲೂ ಬರಿಬೋದು, ಆರ್ ಕ್ವಾರ್ಟರ್, QUARTER, ಕ್ವಾರ್ಟರ್. ಓಕೆ, ನಾವು ವೆನ್ ಇಟ್ ಇಸ್ ಶೇರ್ ಅಮಂಗ್ 5 ಪೀಪಲ್, ಸುಮೇಧಾನ್ ಶೇರ್ 1 ಪಾರ್ಟ್ ಆಗುತ್ತೆ. ಸೊ ಇಟ್ ವಿಲ್ ಬಿ 1/5. ಅಂದರೆ 5ರಲ್ಲಿ 1 ಭಾಗ ಸುಮೇಧಾನ್ ಶೇರ್ ಆಗುತ್ತೆ. ಸೊ 1/5. 8 ಪೀಪಲಲ್ಲಿ ಶೇರ್ ಆದರೆ ಸುಮೇಧಾಗೆ ಯಾವುದೇ ಒಂದು ಭಾಗವನ್ನು ಕೊಡೋಣ. ಸೊ 8ರಲ್ಲಿ 1 ಭಾಗ ಅವ್ರದ್ದು. ಸೊ 1/8. 9 ಪೀಪಲಲ್ಲಿ ಶೇರ್ ಆದಾಗ ಸುಮೇಧಾಗೆ ಇಷ್ಟೇ ಭಾಗ ಸಿಗತ್ತೆ. ಅಂದರೆ 9ರಲ್ಲಿ 1 ಭಾಗ ಸುಮೇಧಾಗೆ ಸಿಗತ್ತೆ, 1/9. ಲೆಟ್ ಅಸ್ ಡಿಸ್ಕಸ್. ನಾವು ಚರ್ಚಿಸೋಣ. ಯೂಸ್ ದ ಫ್ರ್ಯಾಕ್ಷನ್ ಕಿಟ್ ಗಿವನ್ ಅಟ್ ದ ಎಂಡ್ ಆಫ್ ಯುವರ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಫ್ರ್ಯಾಕ್ಷನ್ ಕಿಟ್ಟನ್ನು ಕೊಡಲಾಗಿದೆ ಅಂತ ಟೆಕ್ಸ್ಟ್ ಬುಕ್ ಹಿಂದ್ಗಡೆ, ಅದನ್ನು ಯೂಸ್ ಮಾಡಿ ನಾವು ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು. ಶೇರ್ ಅಬ್ಸರ್ವೇಷನ್ಸ್ ಅಬೌಟ್ ದ ಡಿಫ್ರೆಂಟ್ ಪೀಸಸ್ ಆ್ಯಂಡ್ ದ ಹೋಲ್. ಫ್ರ್ಯಾಕ್ಷನ್ ಕಿಟ್ಟಲ್ಲಿ ನಾವು ನೋಡ್ಬೋದು, ಇದು ಒಂದು ಹೋಲ್ ಇದೆ. ಹೋಲಲ್ಲಿ 2 ಈಕ್ವಲ್ ಪಾರ್ಟ್ಸ್ ಮಾಡಿದಾಗ ಇದು ಪ್ರತಿಯೊಂದು ಪಾರ್ಟ್ ಹಾಫ್ ಆಗುತ್ತೆ. ಸೊ ಇದು ಹಾಫ್. 3 ಪಾರ್ಟ್ಸನ್ನು ಮಾಡಿದಾಗ ಪ್ರತಿಯೊಂದು ಪಾರ್ಟಿಗೆ ನಾವು 1/3 1/3 ಅಂತ ಹೇಳ್ತೀವಿ. ಇಲ್ಲಿ ಪಾರ್ಟ್ಸ್ಗಳ ಸಂಖ್ಯೆ ಹೆಚ್ಚಾಗಿದೆ, ಅಂದರೆ ಶೇರ್ ಚಿಕ್ಕದಾಗಿದೆ. ಇಲ್ಲಿ 4 ಪಾರ್ಟ್ಸ್ ಮಾಡಿದಾಗ ಪ್ರತಿಯೊಂದು ಪಾರ್ಟ್ 1/4 ಪಾರ್ಟ್ ಆಗುತ್ತೆ, ಮತ್ತು 1/3ಗಿಂತ 1/4 ಚಿಕ್ಕದು. ಪಾರ್ಟ್ಸ್ ಮಾಡಿದರೆ 1/5 1/4ಗಿಂತ ಚಿಕ್ಕದು. ಅಂದರೆ ನಾವು ಹೆಚ್ಚು ಪಾರ್ಟ್ಸ್ ಮಾಡ್ತಾ ಹೋದಾಗ ಪೀಸಸ್ ಚಿಕ್ಕದಾಗ್ತಾ ಹೋಗುತ್ತೆ. ಸೊ ನಾವಿಲ್ಲಿ ಬರೀಬಹುದು, ವೆನ್ ದ ನಂಬರ್ ಆಫ್ pieces increase, the share or the size decreases. All pieces together make a whole. ಇನ್ನು ನಾವು ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೋದು ಅಂದರೆ ಪ್ರತಿಯೊಂದು ಪೀಸ್ ಸೇಮ್ ಇರುತ್ತೆ. ಸೊ ಆಲ್ ಪೀಸಸ್ ಆರ್ ದ ಸೇಮ್. ಆಲ್ ಪೀಸಸ್ ಆರ್ ದ ಸೇಮ್. ನೆಕ್ಸ್ಟ್, ಟೇಕ್ ಎನಿ 2 ಡಿಫ್ರೆಂಟ್ ಪೀಸಸ್ ಆಫ್ ದ ಫ್ರ್ಯಾಕ್ಷನ್ ಕಿಟ್ ಆ್ಯಂಡ್ ಕಂಪೇರ್ ದೆಮ್. ಡಿಸ್ಕಸ್ ವಿಚ್ ಒನ್ ಈಸ್ ಸ್ಮಾಲರ್ ಆ್ಯಂಡ್ ವೈ. ಇಲ್ಲಿ ನಾವು 1/2 ಮತ್ತು 1/3 ಅನ್ನು ಕಂಪೇರ್ ಮಾಡಿದಾಗ 1/2 1/3ಗಿಂತ ದೊಡ್ಡದಿದೆ, ಹೌದಿಲ್ಲ? ಸೊ 1/2 ಈಸ್ ಗ್ರೇಟರ್ ದ್ಯಾನ್ 1/3. ವೈ? ಬಿಕಾಸ್ ಇನ್ 1/2 the parts are less. Sumedha noticed that when a whole is equally divided in a larger number of parts, each part gets smaller. Do you agree with Sumedha? Sumedha ನೋಟಿಸ್ ಮಾಡಿದ್ದಾಳೆ, ಒಂದು ಹೋಲಲ್ಲಿ ನಾವು ಹೆಚ್ಚು ಈಕ್ವಲ್ ಪಾರ್ಟ್ಸನ್ನು ಮಾಡಿದಾಗ ಪ್ರತಿಯೊಂದು ಪಾರ್ಟ್ ಸ್ಮಾಲರ್ ಆಗುತ್ತೆ. ಹೌದು, ನೋಡಿ, ನಾವು 4 ಪಾರ್ಟ್ಸನ್ನು ಮಾಡಿದಾಗ ಇಷ್ಟು ದೊಡ್ಡದಿತ್ತು. ಅದೇ ಒಂದು ಹೋಲಲ್ಲಿ ನಾವು 5 ಪಾರ್ಟ್ಸನ್ನು ಮಾಡಿದಾಗ ಮತ್ತು ಸ್ವಲ್ಪ ಚಿಕ್ಕದಾಯಿತು, ಮತ್ತು 6 ಈಕ್ವಲ್ ಪಾರ್ಟ್ಸ್ ಮಾಡಿದಾಗ ಮತ್ತು ಚಿಕ್ಕದಾಯಿತು. ಎಸ್,
Question number 4. Sumedha says, when I join 5 pieces of 1 by 5, it makes a whole dhokla. Try to do it yourself with your fraction kit. Sumedha ಹೇಳ್ತಿದ್ದಾಳೆ, ನಾನು 5 ಪೀಸಸ್ 1 by 5 5 ಪೀಸಸ್ನ ಜಾಯಿನ್ ಮಾಡಿದಾಗ ಒಂದು ಕಂಪ್ಲೀಟ್ ಢೋಕ್ಲಾ ಆಗುತ್ತೆ. ನೀವು ಇದು ಫ್ರ್ಯಾಕ್ಷನ್ ಕಿಟಲ್ಲಿ ಮಾಡ್ಬೋದು. ಈ ಫ್ರ್ಯಾಕ್ಷನ್ ಕಿಟಲ್ಲಿ ನಾವು 1 by 5 ಇದು ಡಿಫ್ರೆಂಟ್ ಪಾರ್ಟ್ಸನ್ನು ಕಟ್ ಮಾಡಿ ಜಾಯಿನ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಇವು 5 ಪಾರ್ಟ್ಸನ್ನು ಜಾಯಿನ್ ಮಾಡಿದಾಗ ಇದು ಒಂದು ಕಂಪ್ಲೀಟ್ ಢೋಕ್ಲಾ ಆಗುತ್ತೆ. ಕ್ವೆಶ್ಚನ್ ನಂಬರ್ 5. Sumedha says that this part is 1/3 of the complete whole. Why is she saying so? ಸೊ ಅವಳು ಒಂದು ಢೋಕ್ಲಾವನ್ನು ತಿಂತಿದ್ದಾಳೆ. ನೀವು ನೋಡ್ಬೋದು ಇಲ್ಲಿ ಚಿತ್ರದಲ್ಲಿ ಇದನ್ನು 3 ಈಕ್ವಲ್ ಪಾರ್ಟ್ಸಲ್ಲಿ ಅವರು ಡಿವೈಡ್ ಮಾಡಿದ್ದಾಳೆ ಮತ್ತು 1 ಪಾರ್ಟನ್ನು ಅವಳು ತಿಂತಿದ್ದಾಳೆ. ಸೊ ಅವ್ರು ಹೇಳ್ತಿದ್ದಾಳೆ ದಿಸ್ ಪಾರ್ಟ್ ಈಸ್ 1/3 ಆಫ್ ದ ಕಂಪ್ಲೀಟ್ ಢೋಕ್ಲಾ. ಹೌದು, ಯಾಕಂದರೆ ಇದು 3 ಪಾರ್ಟಿನ 1 ಪಾರ್ಟ್ ಇದೆ. ವೈ ಈಸ್ ಶಿ ಸೇಯಿಂಗ್ ಸೊ? ಬಿಕಾಸ್ it is 1 part of the whole divided into 3 parts equally. So each part is 1 by 3. Okay, the next. Let us try to fill in the blanks. Both the fractions are parts of the same whole. Use your fraction kit if necessary. Share your thoughts. So dash is greater than dash. ಇಲ್ಲಿ 1 by 5 ಮತ್ತು 1 by 4 ಅನ್ನು ಕೊಟ್ಟಿದ್ದಾರೆ. ಇವೆರಡು ಸೇಮ್ ಸೈಜಲ್ಲಿವೆ. ಇದು 1 by 4 ಪಾರ್ಟ್ ರೆಪ್ರೆಸೆಂಟ್ ಮಾಡುತ್ತೆ, ಇದು 1 by 5 ಪಾರ್ಟ್ ರೆಪ್ರೆಸೆಂಟ್ ಮಾಡುತ್ತೆ. 1 by 5 1 by 4ಗಿಂತ ಚಿಕ್ಕದಾಗಿದೆ, 1 by 4 ದೊಡ್ಡದು. ಸೊ ಡ್ಯಾಶ್ ಈಸ್ ಗ್ರೇಟರ್ ದ್ಯಾನ್ ಡ್ಯಾಶ್. ಇವೆರಡರಲ್ಲಿ ಯಾವ್ದು ದೊಡ್ಡದು? 1 by 4 ಈಸ್ ಗ್ರೇಟರ್ ದ್ಯಾನ್ 1 by 5. ಒಂದು ಢೋಕ್ಲಾ ಎಕ್ಸಾಂಪಲ್ ತೊಗೊಳೋಣ. 9 ಈಕ್ವಲ್ ಪಾರ್ಟ್ಸನ್ನು ಮಾಡಿದ್ದಾರೆ ಮತ್ತು ಇಲ್ಲಿ ಅದೇ ಸೇಮ್ ಸೈಜ್ ಢೋಕ್ಲಾ ಇನ್ನೊಂದು ಢೋಕ್ಲಾಲಿ 6 ಪಾರ್ಟ್ಸ್ ಮಾಡಿದ್ದಾರೆ. ಸೊ 9 ಪಾರ್ಟ್ಸ್ ಮಾಡಿದರೆ ಪೀಸಸ್ ಚಿಕ್ಕದಾಗಿರುತ್ತೆ. 1 by 9 1 by 6ಗಿಂತ ಚಿಕ್ಕದಾಗಿರುತ್ತೆ. ಸೊ 1 by 6 ಈಸ್ ಗ್ರೇಟರ್ ದ್ಯಾನ್ 1 by 9. ಇಲ್ಲಿ ಮತ್ತು 1 by 6 ಮತ್ತು 1 by 8 6 ಪಾರ್ಟ್ಸ್ ಮಾಡಿದರೆ ಪೀಸಸ್ ದೊಡ್ಡದಾಗಿರುತ್ತೆ, 8 ಪಾರ್ಟ್ಸ್ ಮಾಡಿದರೆ ಪೀಸಸ್ ಚಿಕ್ಕದಾಗಿರುತ್ತೆ. ಸೊ 1 by 6 ಈಸ್ ಗ್ರೇಟರ್ ದ್ಯಾನ್ 1 by 8. ಈಗ ಅವ್ರ ನಂಬರ್ಸ್ ಕೊಟ್ಟಿಲ್ಲ, ಫ್ರ್ಯಾಕ್ಷನ್ಸ್ ಕೊಟ್ಟಿಲ್ಲ, ನಾವೇ ಎಕ್ಸಾಂಪಲ್ಸ್ ತೊಗೊಳ್ಬೋದು. ಡ್ಯಾಶ್ ಈಸ್ ಸ್ಮಾಲರ್ ದ್ಯಾನ್ ಡ್ಯಾಶ್. ಸೊ ನಾವಿಲ್ಲಿ ನೋಡ್ಬೋದು 1 by 3 ಸ್ಮಾಲರ್ ದ್ಯಾನ್ 1 by 2 ಅಂತ ಬರಿಬೋದು, ಅಥವಾ 1 by 5 ಸ್ಮಾಲರ್ ದ್ಯಾನ್ 1 by 4 ಯಾವ್ದು ಬೇಕಾದರೂ ಬರಿಬೋದು. ಸೊ ಇಲ್ಲಿ ಯಾವ್ದು ಫ್ರ್ಯಾಕ್ಷನ್ನ ಡಿನಾಮಿನೇಟರ್ ದೊಡ್ಡದಾಗಿರುತ್ತೆ ಅದೇ ಫ್ರ್ಯಾಕ್ಷನ್ ಚಿಕ್ಕದಾಗುತ್ತೆ. ಸೊ ಐ ರೈಟ್ 1 by 9 is smaller than 1 by 8. I hope all this is clear. So let's stop here and continue in the next video. Thanks a lot for watching.